ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 46. ಇಂದಿನ ಸಂಚಿಕೆಯಲ್ಲಿ ಆ ವ್ಯಕ್ತಿ ಹಲೋ ಎಂದು ಸಣ್ಣ ಸ್ಮೈಲ್ ಮಾಡಿ ತನ್ನ ಕಿವಿಯಲ್ಲಿ ಇದ್ದ ಬ್ಲೂಟೂತ್ನ ಆನ್ ಮಾಡಿ ಅಲ್ಲೇ ಇದ್ದ ಚೇರ್ ಕಡೆಗೆ ಕೈ ತೋರಿಸ್ದ. ಕೂತ್ಕೊಳ್ಳಿ ಎನ್ನುವಂತೆ. ಇಂದುಗೆ ಅಲ್ಲಿ ಕೂರೋಕೆ ಸ್ವಲ್ಪ ಹೆದರಿಕೆ. ಅವಳು ತನ್ನ ಕೂದಲು ಸರಿ ಮಾಡಿಕೊಳ್ಳುವಂತೆ ಒಮ್ಮೆ ಅಗಸ್ತ್ಯ ಕೂತಿದ ಕಡೆಗೆ ತಿರುಗಿ ನೋಡಿದ್ರೆ ಅವನು ಫೋನ್ನಲ್ಲಿ ಮುಳುಗಿದ್ದಾನೆ. ಇಂದು ಹೋ, ಇವರು ಸಹಾಯ ಮಾಡುವ ರೀತಿ ಹೀಗೆ ಅನಿಸುತ್ತೆ ಎಂದುಕೊಂಡು ಅಗಸ್ತ್ಯನ ಬೈಕೊಂಡ್ಲು ಮನದಲ್ಲೇ. ಮುಂದೆ ಇಂದು ಮಿಸ್ಟರ್ ಲಾರೆನ್ಸ್ ಅವರ ಕೋರಿಕೆಯಂತೆ ಅಲ್ಲೇ ಚೇರ್ ಮೇಲೆ ಕೂರ್ತಾಳೆ. ಲಾರೆನ್ಸ್ ಒಮ್ಮೆ ಇಂದುನ ಮೇಲಿಂದ ಕೆಳಗೆ ನೋಡುತ್ತಾ ಆ ಹ್ಯಾಡ್ ಕಾನ್ಸೆಪ್ಟ್ಗಳ ಸ್ಕ್ರಿಪ್ಟ್ ನೋಡಿ ತಲೆ ಕೊಡುವಿ ಅಲ್ಲೇ ಇಂದು ಮುಂದೆ ಈ ಹ್ಯಾಡ್ ಹೀರೋನ ಕರೀರಿ ಎಂದ. ಲಾರೆನ್ಸ್ ಹೇಳಿಕೆ ಮೇರೆಗೆ ಆ ಹೀರೋ ಬಂದು ಲಾರೆನ್ಸ್ ಮುಖ ನೋಡಿ ನಗುತ್ತಾ ವಿಶ್ ಮಾಡಿ ಅಲ್ಲೇ ಕೂರ್ತಾನೆ. ಲಾರೆನ್ಸ್ ಒಂದು ಕಾನ್ಸೆಪ್ಟ್ ಕೊಟ್ಟು ಇದನ್ನ ಇಬ್ರು ರಿಹರ್ಸಲ್ ಮಾಡಿ ತೋರಿಸಿ ಎಂದರು. ಅದು ಒಂದು ಪೂಜೆನಲ್ಲಿ ಹುಡುಗಿ ಅದ್ದೂರಿ ಒಡವೆ ಅಲಂಕಾರದಲ್ಲಿ ಹೀರೋ ಜೊತೆ ನಿಂತಿರ್ತಾಳೆ. ಅದರಲ್ಲಿ ಹುಡುಗ ಪೂಜೆ ಮರೆತು ಹುಡುಗಿ ನೋಡುತ್ತಾ ಮಂಗಳಾರತಿ ತಗೊಳ್ಳೋದು ಮರೆತು ಕೈ ಸುಟ್ಟಂತೆ ನಟಿಸೋದು. ಇಂದು ಹೋಕೆ ಎಂದು ಒಪ್ಕೊಂಡು ಇಬ್ರು ಆ ಸೀನ್ ಮಾಡಿದ್ರೆ ಲಾರೆನ್ಸ್ ಆ ರಿಹರ್ಸಲ್ ನೋಡಿ ನೋನೋ ಏನ್ ನಿಮ್ಮ ಹೆಸರು ಎಂದ. ಹೀರೋ ಮುಂದೆ ನಿಂತು ಆ ಹೀರೋ ಅಮಯ್ ಎಂದ. ಲಾರೆನ್ಸ್ ಮಿಸ್ಟರ್ ಅಮಯ್, ನೀವು ಆ ಹುಡುಗಿನ ನೋಡಿ ಮೈ ಮರಿಬೇಕು. ಆ ಒಡವೆಗಳಲ್ಲಿ ಅವಳಂತ ಚಂದಕ್ಕೆ ನೀನು ಫಿದಾ ಆಗಬೇಕು ಮ್ಯಾನ್ ಎಂದು ಅಲ್ಲೇ ಅಸಮಾಧಾನದಲ್ಲಿ ಕೂತು ಅಮರ್ ಚೌಧರಿಗೆ ಕಾಲ್ ಮಾಡಿ, ಮಿಸ್ಟರ್ ಅಮರ್, ನನಗೆ ನಮ್ಮ ಹ್ಯಾಟ್ನ ಡಿಫ್ರೆಂಟ್ ರೀತಿ ಮಾಡುವ ಪ್ಲಾನ್ ಮಾಡಿದ್ದೀನಿ. ಇಲ್ಲಿ ಆ ಹುಡುಗಿ ಮಾತ್ರ ಹೈಲೈಟ್ ಕಾಣಬೇಕು, ಹೀರೋ ಅಲ್ಲ. ಸೊ ನಾನು ಒಂದು ಶೂಟ್ ಮಾಡಿ ಕಳಿಸ್ತೀನಿ ನೋಡಿ. ಇದರಲ್ಲಿ ಹೀರೋ ಜಸ್ಟ್ ಒಂದು ಫೀಲಿಂಗ್ ಅಷ್ಟೇ, ಬಟ್ ಹೀರೋಯಿನ್ ಇದಕ್ಕೆ ಮೈನ್ ರೋಲ್ ಎಂದ. ಆಮೇಲೆ ಓಕೆ ಮಿಸ್ಟರ್ ಲಾರೆನ್ಸ್, ನಿಮ್ಮ ಹೊಸ ರೀತಿ ಶೂಟಿಂಗ್ ಸ್ಕಿಲ್ ನೋಡಿನೇ ನಾವು ಎಷ್ಟೇ ದಿನ ಆದರೂ ನಿಮ್ಮ ಒಂದು ಡೇಟ್ಗಾಗಿ ಕಾಯೋದು ಎಂದು ಹೇಳಿ ಒಪ್ಪಿ ಕಾಲ್ ಕಟ್ ಮಾಡ್ದ. ಈತ ಲಾರೆನ್ಸ್ ಅಲ್ಲ ಈತ ಇನ್ನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ನ ಕರೆದು ನಾಳೆ ಡೈರೆಕ್ಟ್ ಶೂಟಿಂಗ್, ಬಟ್ ಹೀರೋ ಇವ್ರು ಬೇಡ, ನಾನು ಬೇರೊಬ್ಬ ವ್ಯಕ್ತಿನ ಚೂಸ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಈ ಹುಡುಗಿಗೆ ಆ ಹುಡುಗ ಮ್ಯಾಚ್ ಆಗ್ತಿಲ್ಲ, ಸೊ ನಾನು ಸರ್ಚ್ ಮಾಡ್ತೀನಿ ಎಂದು ಎದ್ದು ಅಲ್ಲಿಂದ ಹೋಗುವಾಗ ಮಿಸ್ ಇಂದುರಾಜ್ ಅಲ್ವಾ ಎಂದು ಎಂದ. ಲಾರೆನ್ಸ್ ಒಮ್ಮೆ ಇಂದುನ ನೋಡಿ ಮಿಸ್ ಇಂದುರಾಜ್, ನಿಮಗೆ ಸ್ಯಾರಿ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತಾ ಎಂದ. ಇಂದು ಹ್ಞೂ ಎಂದು ಕತ್ತಾಡಿಸಿದ್ಲು. ಲಾರೆನ್ಸ್ ಓಕೆ, ಹಾಗಾದರೆ ಇಲ್ಲಿ ಪೂರ್ತಿ ಹ್ಯಾಡ್ಗೆ ನಾವು ಸ್ಯಾರಿ ಯೂಸ್ ಮಾಡ್ತೀವಿ, ಒಂದು ಹ್ಯಾಡ್ನಲ್ಲಿ ಮಾತ್ರ ಆ ಕಾಸ್ಟ್ಯೂಮ್ ಹಾಕೊಳ್ಳೋದು ಎಂದು ಹೇಳಿ ಓಕೆ ಸಿ ಯು ಟುಮಾರೋ ಎಂದು ಅಲ್ಲಿಂದ ಹೋಗ್ತಾನೆ. ಇತ್ತ ಭರತ್ ನಗುತ್ತಾ, ಮಿಸ್ ಇಂದು, ನಿಮ್ಮನ್ನ ಸ್ಯಾರಿನಲ್ಲಿ ನೋಡೋದೆ ಒಂದು ಥ್ರಿಲ್, ಇನ್ನು ಆ ಥರ ಟ್ರೆಡಿಷ್ನಲಲ್ಲಿ ನೋಡಿದ್ರೆ ಜನಗಳು ಮುಗಿ ಬೀಳ್ತಾರೆ ಎಂದ ನಗುತ್ತಾ. ಆದರೆ ಇಂದು ಮಾತ್ರ ನೀಡಿದಾತ ಉಸಿರು ಬಿಟ್ಟು ಮನದಲ್ಲೇ ಸದ್ಯ ಮಾಡರ್ನ್ ಡ್ರೆಸ್ ಬಗ್ಗೆ ಹೇಳಿದ್ರೆ ಎಂದು ಹೆದರಿದ್ದೆ ಎಂದು ಸಣ್ಣಗೆ ನಕ್ಕು, ಭರತ್ ಸರ್ ನಾನು ಹೋಗ್ಬೋದಾ ಎಂದಳು ಮೆಲ್ಲಗೆ. ಅದಕ್ಕೆ ಭರತ್ ಓಕೆ ಬನ್ನಿ ಡ್ರಾಪ್ ಮಾಡ್ತೀನಿ, ಇಲ್ಲಿ ಇನ್ನೇನು ನನಗೂ ಕೆಲಸ ಇಲ್ಲ ಎಂದ. ಇಂದು ನೋ ನೋ ಥ್ಯಾಂಕ್ಸ್ ಸರ್, ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ, ಇನ್ನೇನು ಅವರು ಬರ್ತಾರೆ ಎಂದಳು. ಭರತ್ ಈ ಎಂದು ನಕ್ಕು, ಫ್ರೆಂಡ್ ಅಂದರೆ ಎಂದ ತುಸು ಕ್ಯೂರಿಯಸ್ನಲ್ಲೇ. ಫ್ರೆಂಡ್ ಅಂದರೆ ಯಾರು ಎಂದು ತಿಳಿಯುವ ಕಾತ್ರ ಅವನಿಗೆ. ಇಂದು ಕೂಡ ಅಷ್ಟೇ ಗತ್ತಲ್ಲಿ ಬಾಯ್ ಫ್ರೆಂಡ್ ಎಂದಳು. ಯಾಕಂದರೆ ಭರತ್ ಅತಿಯಾಗಿ ಇವಳನ್ನ ಮಾತಾಡಿಸೋದು ಇವಳಿಗೆ ಸ್ವಲ್ಪ ಕಿರಿಕಿರಿ ತರ್ತಿತ್ತು. ಹಾಗಾಗಿ ಭರತ್ ಹೋ ಎಂದು ಉತ್ಕರಿಸಿ, ಅವರು ಇಲ್ಲೇ ಇದ್ದಾರಾ ಎಂದ. ಇಂದು ಒಮ್ಮೆ ಅಗಸ್ತ್ಯ ಕೂತಿದ್ದ ಕಡೆ ನೋಡುತ್ತಾ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ಎಂದು ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಅವಳು ಅಲ್ಲೇ ಇದ್ದ ಚೇರ್ ಕಡೆ ಹೋಗುತ್ತಿದ್ರೆ ಭರತ್ ಕಣ್ಣು ಹೋಗಿದ್ದೆ ಅಲ್ಲೇ ಕೂತು ಯಾರ್ದೋ ಜೊತೆ ಫೋನ್ನಲ್ಲಿ ಮಾತಾಡೋ ಅಗಸ್ತ್ಯನ ನೋಡಿ ಉಪ್ಪು ಗಂಟಿಗೆ ಇವನನ್ನ ಯಾರು ಇಲ್ಲಿಗೆ ಇನ್ವೈಟ್ ಮಾಡಿದ್ದು ಎಂದು
ದವಡೆ ಬಿಗಿದು ಮುಂದೆ ನಿಂದ್ರೆ ಇಂದು ಭರತ್ ಸರ್, ಇವರು ಮಿಸ್ಟರ್ ಅಗಸ್ತ್ಯ ಪಟೇಲ್, ನಿಮಗೆ ಗೊತ್ತಿರಬೇಕು, ದೀಪಾಲಿ ಮೇಡಮ್ ಅವರ ಬ್ರದರ್ ಎಂದವಳು. ಇವರೇ ನನ್ನ ಫ್ರೆಂಡ್ ಕಮ್ ವೆಲ್ ವಿಷರ್ ಆ್ಯಂಡ್ ಮೈ ರಿಲೇಟಿವ್ ಎಂದಳು. ಈ ಮಾತು ಕೇಳಿದ ಭಾರತ್ ಶಾಕ್ ಆಗಿ ಒಮ್ಮೆ ಇಂದು ಕಡೆ ನೋಡಿ ತನ್ನವಳ ಮಾತು ಕೇಳುತ್ತಾ ಹಾಗೆ ಹೊರಗೆ ಕೂತಿರುವ ಅಗಸ್ತ್ಯನ ತುಟಿಯಲ್ಲಿ ಏನೋ ಸಾಧಿಸಿದ ನಗು ಮೂಡಿದ್ದು ನೋಡಿ ಭರತ್ ಹುಪ್ಪು ಬೆಸೆದು ಇಂದು ಸೀದಾ ಅಗಸ್ತ್ಯ ಇದ್ದ ಕಡೆಗೆ ಹೋಗಿ ನಿಂತು ಮುಗಿತು, ಮನೆಗೆ ಹೋಗೋಣವಾ ಎಂದಳು. ಕೂತಿದ್ದ ಚೇರಿಂದ ಎದ್ದ ಅಗಸ್ತ್ಯ ತನ್ನ ಕನ್ನಡಕ ಹೇರಿಸಿ ಭರತ್ ಶಾಕಿಂಗ್ ಮುಖ ನೋಡಿ ತೂಟಿ ಕೊಂಗಿಸಿ, ಯಾ ಇಂದು ಲೆಟ್ಸ್ ಗೋ ಎಂದವನು ಬೇಕೆಂದೇ ಅವಳ ಕೈ ಹಿಡಿದು ನಡೆದ ಮುಂದೆ. ಇಂದು ಬಾಯ್ ಸರ್ ಎಂದವಳು ಅವನ ಜೊತೆ ಹೆಜ್ಜೆ ಇಡ್ತಾಳೆ. ಭರತ್ ಕೋಪದಲ್ಲಿ ಡ್ಯಾಮೆಟ್ ಎಂದು ಮುಷ್ಟಿ ಬಿಗಿ ಮಾಡಿ, ಇವನ ರಿಲೇಟಿವ್ ಹುಡುಗಿನ ಈ ಇಂದು, ಛೇ, ಮದುವೆ ಆಗಿ ಡ್ರೈವರ್ಸ್ ಆಗಿರೋನ್ಗೆ ಇಂಥ ಹುಡುಗಿ ಜೊತೆ ಫ್ರೆಂಡ್ಶಿಪ್, ಈ ಹುಡುಗಿಗಾದ್ರೂ ಬುದ್ಧಿ ಬೇಡ್ವಾ ಎಂದುಕೊಂಡವನು. ಪಾಪ ಅವಳಿಗೂ ಇಲ್ಲಿ ಯಾರೂ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ಪಟೇಲ್ ಫ್ಯಾಮಿಲಿ ಸಹಾಯ ತಗೊಂಡಿದ್ದಾಳೆ. ಆದರೂ ಅವ್ರ ಜೊತೆ ಇದ್ದೆ ಅವರ ವಿರುದ್ಧ ನಿಂತು ನಮ್ಮ ಕಂಪನಿ ಜೊತೆ ಟೈಅಪ್ ಆಗಿರೋದು ನೋಡಿದ್ರೆ ಮೇ ಬಿ ಅಷ್ಟಕ್ಕಷ್ಟೇ ಅನ್ಸುತ್ತೆ ಇವರ ಮತ್ತೆ ಅವಳ ಸಂಬಂಧ ಎಂದು ತಾನೇ ಡಿಸೈಡ್ ಮಾಡ್ಕೊಂಡ. ಅತ್ತ ಅಗಸ್ತ್ಯನಿಗೆ ಭರತ್ಗೆ ಉರಿಸಿದ್ದು ತುಂಬಾ ಖುಷಿಯಾಗಿತ್ತು. ಫ್ರೆಂಡ್ ಅಂದಿದ್ದಕ್ಕೆ ಬಡ್ಡಿ ಮಗ ಆರೆಂಜ್ಗೆ ಕೆಂಪು ಮೆಣಸಿನ್ಕಾಯಿ ತಿಂದಂತೆ ಮೂತಿ ಮಾಡ್ಕೊಂಡಿದ್ದ. ಇನ್ನು ಇಂದು ನನ್ನ ಹೆಂಡತಿ ಅಂದ್ರೆ ಆಹಾ, ಅವನ ಮೂತಿ ನೋಡಕ್ಕೆ ಥೇಟು ಮಂಗನ ಟೈಪೆ ಎಂದು ಮನದಲ್ಲೇ ನಗುವ ಬದಲು ಜೋರಾಗೆ ನಗ್ಬಿಟ್ಟ ಹುಡುಗ. ಒಬ್ಬೊಬ್ಬನೇ ನಗುತ್ತಿದ್ದ ಅಗಸ್ತ್ಯನ್ನ ಇಂದು ಒಮ್ಮೆ ಅವನ ಕಡೆ ನೋಡಿ, ಇವ್ರಿಗೇನಾಗಿದೆ, ಬೆಳಗ್ಗೆಯಿಂದ ವಿಚಿತ್ರವಾಗಿ ಹಾಡ್ತಿದ್ದಾರೆ ಎಂದು ಅವನನ್ನೇ ದೀರ್ಘವಾಗಿ ನೋಡ್ತಿದ್ಲು. ಅಗಸ್ತ್ಯ ಯಾಕೋ ಇಂದು ಕಡೆ ತಿರುಗಿ ತನ್ನ ನಗು ತಡೆದು ಏನು ಎನ್ನುವಂತೆ ಉಪ್ಪರಿಸಿ ಕೇಳ್ದ. ಇಂದು ಏನಿಲ್ಲ ಎನ್ನುವಂತೆ ಕುತ್ತಿಗೆ ಆಡಿಸಿದ್ರು ಅವಳ ಮುಖದಲ್ಲಿ ಒಮ್ಮಿದ ಪ್ರಶ್ನೆ ಹಾಗೆ ಉಳಿತಿತ್ತು. ಅಗಸ್ತ್ಯ ಏನಾದರೂ ಕೇಳೋದಿತ್ತ? ನನ್ನ ಹತ್ರ ಯಾಕಿಷ್ಟು ಮುಜುಗರ? ಕೇಳು, ಪರವಾಗಿಲ್ಲ ಎಲ್ಲ. ಇಂದು ಏನಿಲ್ಲ, ಯಾಕೀಗೆ ಸುಮ್ಮನೆ ಒಬ್ಬೊಬ್ಬರೇ ನಕ್ಕಿದ್ದು ಅಂತ ನೋಡಿದೆ ಅಷ್ಟೆ ಎಂದಳು. ಅಗಸ್ತ್ಯ ಮತ್ತೆ ನಗುತ್ತಾ, ಏನು ಹುಚ್ಚ ಆಗ್ಬಿಟ್ಟ ನನ್ನ ಗಂಡ ಅಂತ ನೋಡ್ತಿದ್ಯಾ ಎಂದು. ಹಾಗೇನಿಲ್ಲ, ಆ ಭರತ್ ನೆನಪಾದ ಎಂದ. ಇಂದು ಓ ಎಂದು ಸುಮ್ಮನಾಗಿ ವಿಂಡೋಯಿಂದ ಹೊರಗೆ ನೋಡುತ್ತಾ ಕೂರ್ತಾಳೆ. ಅಗಸ್ತ್ಯ ಯಾಕೆ ಅಂತ ಕೇಳೋ ಸೌಜನ್ಯ ಅಲ್ವಾ ಇವಳಿಗೆ ಎಂದು ಒಮ್ಮೆ ಗುರಾಯಿಸ್ತಾ, ಇಂದು ಮಾತ್ರ ಇದಕ್ಕೆ ಸಂಬಂಧಿಸಿದ ವಿಷಯ ನನ್ನದಲ್ಲ ಎನ್ನುವಂತೆ ಸುಮ್ಮನೆ ಕೂರ್ತಾಳೆ. ಅಗಸ್ತ್ಯ ಸೋ ನಾಳೆ ಏನು ವರ್ಕ್ ಇದೆ ಶೂಟಿಂಗ್ ಸೆಟ್ನಲ್ಲಿ ಎಂದ ಅವನೇ ಮಾತಾ ಮುಂದುವರಿಸುವಂತೆ. ಅವನ ಕಡೆ ತಿರುಗಿದ ಹಿಂದು, ಏನು ಹೊಸ ಥರ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಆ ಹೊಸ ಡೈರೆಕ್ಟರ್, ಹಾಗೆ ಹೀರೋನ ಚೇಂಜ್ ಮಾಡ್ತಾರಂತೆ ಎಂದಳು ನಿಟ್ಟುಸಿರು ಬಿಟ್ಟು. ಅಗಸ್ತ್ಯ ಒಮ್ಮೆ ಅವಳ ಕಡೆ ನೋಡಿ ನಕ್ಕು, ಎಲ್ಲ ಸರಿಯಾಗುತ್ತೆ, ಡೋಂಟ್ ವರಿ ಎಂದವನು ಸೀದಾ ಮನೆಗೆ ಕರ್ಕೊಂಡೋಗಿ ಹುಡುಗಿನ ಬಿಟ್ಟು ತನಗೆ ಆಫೀಸ್ನಲ್ಲಿ ಕೆಲಸ ಇದೆ ಎಂದು ಅಲ್ಲಿಂದ ಹೋಗ್ತಾನೆ. ಮನೆಗೆ ಹೋದ ಇಂದು ಮೂಡು ಪೂರ್ತಿ ಖರಾಬಾಗಿತ್ತು. ಕಾರಣ ಇಷ್ಟೇ, ನಾಳೆ ನಡೆಯೋ ಅವಳ ಮೊದಲ ಶೂಟಿಂಗ್ ಹೇಗಿರುತ್ತೆ ಅನ್ನೋದು. ಅವಳಿಗೆ ಚಿಂತೆ ಆಗಿತ್ತು. ಸ್ವರ್ಣ ಅವರು ಬಂದು ಏನಾಯ್ತಮ್ಮ ಎಂದರು. ಇಂದು ಅಮ್ಮ ಏನೂ ಇಲ್ಲ ಎಂದಳು. ಮನಸ್ಸು ಮಾತ್ರ ನಾಳೆ ಬಗ್ಗೆ ಭಯ ಇದೆ ಅಮ್ಮ ಅಂದಿತು. ಸ್ವರ್ಣ ಅವರು ಹೇಗಿತ್ತು ಇವತ್ತಿನ ದಿನ ಎಂದರು. ಇಂದು ಮುಖ ನೋಡುತ್ತಾ ಕ್ಯೂರಿಯಸ್ನಲ್ಲೇ. ಸ್ವರ್ಣ ಅವರ ಮಾತಿಗೆ ಇಂದು ತನ್ನ ಮುಖನ ಕೆಳಗೆ ಮಾಡಿ, ಅಮ್ಮ ನಾನು ಈ ಹಾಡು ಮಾಡಲ್ಲಮ್ಮ ಎಂದಳು ಕಣ್ ತುಂಬಿದ್ಲು. ಸ್ವರ್ಣ ಅವರು ಯಾಕಮ್ಮ ಏನಾಯ್ತು ಎಂದರು ಗಾಬರಿಯಾಗಿ. ಇಂದು ಅಮ್ಮ ಅಲ್ಲಿಯ ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿ ಅನಿಸುತ್ತೆ ಎಂದವಳ ಮನಸ್ಸಿನ ವೇದನೆ ತೊಳಲಾಟನ ಸ್ವರ್ಣ ಅವರ ಬಳಿ ಹೇಳುತ್ತಿದ್ರೆ ಅಗಸ್ತ್ಯ ಏನು ಮರೆತು ವಾಪಸ್ ಮನೆಗೆ ಬಂದವನೋ ಅದನ್ನು ಹೊರಗೆ ನಿಂತು ಕೇಳಿಕೊಂಡು ಅಲ್ಲಿಂದ ಹೊರ ನಡೆದಿದ್ದ. ಆ ಮಾತು ಕೇಳಿದ ಸ್ವರ್ಣ ಅವರು ಇಂದು ತಲೆ ಸವರುತ್ತಾ, ಯಾಕಮ್ಮ ಇಷ್ಟು ಭಯ? ನನ್ನ ಸೊಸೆ ಅಷ್ಟೆಲ್ಲ ಫ್ಯಾಷನ್ ಫೀಲ್ಡ್ನಲ್ಲಿ ಸಾಧಿಸಿದ್ದು
ಹೀಗೆ ಎದುರೋದಾ? ನನಗೆ ಗೊತ್ತು, ಕ್ಯಾಮ್ರಾ ಎದುರಿಸುತ್ತಿರೋದು ಇದೇ ಮೊದಲು ಎಂದು. ಆದರೆ ಅಷ್ಟು ಕಷ್ಟ ಅಲ್ಲ. ನಾವು ನಾರ್ಮಲ್ ಆಗೇ ಇದ್ದರೆ ಎಲ್ಲ ತನಗೆ ತಾನೇ ಸರಿಯಾಗುತ್ತೆ ಎಂದವರು. ಏನಂದ ನಿನ್ ಗಂಡ ಎಂದರು ಹುಬ್ಬು ಕುಣಿಸುತ್ತ. ಇಂದು ಅರ್ಥ ಆಗದೆ ಸ್ವರ್ಣ ಅವರ ಮುಖನ ಕ್ಯೂರಿಯಸ್ನಲ್ಲೇ ನೋಡಿದ್ಲು. ಇಂದು ತಲೆ ಸವರಿ ಸ್ವರ್ಣ ಅವರು ನಗುತ್ತಾ, ಕಾಲೇಜ್ನಲ್ಲಿ ನಿನ್ನ ಗಂಡ ಮಾಡಲಿಂಗಲ್ಲಿ ಫಸ್ಟ್. ಅವನ ಬಳಿ ಕೇಳು, ಸ್ವಲ್ಪ ಟಿಪ್ಸ್ ಕೊಡ್ತಾನೆ. ಎಷ್ಟೋ ಸಲ ದೀಪಾಲಿಗೂ ಹೀಗೆ ಧೈರ್ಯ ತುಂಬ್ತಿದ್ದ ಎಂದವರು. ಇವತ್ತು ಅವನು ಬಂದ ಮೇಲೆ ನಾನೇ ಮಾತಾಡ್ತೀನಿ ಬಿಡು ಎಂದು ಇಂದುಗೆ ಸಮಾಧಾನ ಮಾಡಿದರು. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.